ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಶೋಕ್, ಒಂದು 5 ನಿಮಿಷ ಬಿಟ್ಟು ಕಾಲ್ ಮಾಡ್ಲಾ? ಸರಿ ಕಣ, ಮರಿಬೇಡ, ಕಾಯ್ತಾ ಇರ್ತೀನಿ. ಸರಿ. ನಾನು ಹೇಳ್ದ ಹಾಗೆ ನೀನು ಮಾಡಿದ್ರೆ ನಿನ್ನ ಜಾಗನ ನಿನಗೆ ಬಿಟ್ಕೊಡ್ತೀನಿ. ನನ್ನ ಜಾಗ ನನಗೆ ಬರುತ್ತೆ ಅಂದರೆ ನಾನು ಏನು ಬೇಕಿದ್ರೂ ಮಾಡ್ತೀನಿ ಮೇಡಮ್. ಏನು ಮಾಡ್ಬೇಕು ಹೇಳಿ ಮೇಡಮ್? ನಾನು ಊರ್ಮಿಳಾ ಸತ್ಯದೇವ್ ಮಾತಾಡ್ತಿರೋದು. ಕನಕಪುರ ಫಾರ್ಮ್ ಹೌಸ್ ಹತ್ರ ಒಂದು 15 ಅಡಿ ಜಾಗನ ಅಕ್ವೈರ್ ಮಾಡ್ಕೊಂಡಿದ್ವಲ್ಲ, ಆ ಜಾಗನ ಅವ್ರಿಗೆ ಬಿಟ್ಕೊಟ್ಬಿಡಿ. ಇವತ್ತೇ ಡಾಕ್ಯುಮೆಂಟ್ಸ್ ರೆಡಿ ಮಾಡಿ ನನ್ನ ಕೈಲಿ ತಲುಪಿಸಿ. ಮೇಡಮ್, ನೀವು ನಮ್ಮ ಪಾಲಿನ ದೇವರು ಮೇಡಮ್. ಏಯ್, ನಾನು ನಿನಗೆ ದಾನವಾಗಿ ಕೊಡ್ತಾ ಇಲ್ಲ, ಅರ್ಥ ಆಯ್ತಾ? ಮೇಡಮ್, ನೀವು ಮಾಡಿರೋ ಈ ಉಪಕಾರನ ನಾನು ಸಾಯೋವರೆಗೂ ಮರೆಯಲ್ಲ ಮೇಡಮ್. ನಾನು ಮಾಡಿದ್ದು ಉಪಕಾರ ಅಲ್ಲ, ವ್ಯವಹಾರ. ನಾನು ಹೇಳ್ದಾಗ ಕೇಳಬೇಕು. ಕೇಳ್ತೀಯಾ? ನೀವೇನು ಹೇಳಿದ್ರು ಕೇಳ್ತೀನಿ ಮೇಡಮ್. ನಾನೇನು ಮಾಡ್ಬೇಕು ಹೇಳಿ ಮೇಡಮ್? ಹೇಳಿದ ಅರ್ಥ ಆಯ್ತಾ? ಹಾಂ ಮೇಡಮ್, ಕೆಲಸ ಮುಗಿಸಿ ಕಾಲ್ ಮಾಡ್ತೀನಿ ಮೇಡಮ್. ಕಾಲ್ ಮಾಡಬೇಡ, ಕೆಲಸ ಮಾತ್ರ ಮಾಡು. ಹೊರಡು. ಅಭಿರಾಮಿ, ಯಾಕಮ್ಮ ಇಲ್ಲಿ ಬಂದು ನಿಂತಿದೀಯಾ? ಏನೂ ಇಲ್ಲ ಅತ್ತೆ, ಸುಮ್ಮನೆ ನಿಂತ್ಕೊಂಡಿದ್ದೆ ಅಷ್ಟೆ. ನಂಗೆ ಗೊತ್ತು ಅಭಿ, ಶಿವಗಾಮಿ ವಿಷಯದಲ್ಲಿ ನೀನು ಅವಳಿಗೆ ಸಹಾಯ ಮಾಡೋಕ್ಕೆ ಲಾಯರ್ನ ಕರ್ಕೊಂಡು ಹೋಗಿದ್ದೆ ಅಂತ. ಅಲ್ಲೇನಾಯ್ತೋ ಏನೋ ನೋಡು. ಹೋಗೋವಾಗ ಹೇಗಿದ್ದೆ, ಈಗ ಬಂದ್ಮೇಲೆ ಹೇಗಿದೀಯಾ? ಎಷ್ಟು ಸಪ್ಪಗಿದೀಯಾ ಗೊತ್ತಾ? ನೀನೀಗಿರೋ ಪರಿಸ್ಥಿತಿಲಿ ಇಷ್ಟೆಲ್ಲ ಓಡಾಡಬಾರ್ದಮ್ಮ. ನಾನು ನಿನ್ಗೆ ಹೇಳ್ತಾನೆ ಇದ್ದೀನಿ, ಯಾಕೆ ಅರ್ಥ ಮಾಡ್ಕೊಳಲ್ಲ ನೀನು? ಹಾಗಂತ ಸುಮ್ಮನೆ ಇರೋದಿಕ್ಕಾಗತ್ತಾ ಅತ್ತೆ? ನನಗೆ ಗೊತ್ತಮ್ಮ, ನಿನಗೆ ನಿನ್ನ ಅಕ್ಕನ ಮೇಲೆ ಕಾಳಜಿ ಮಮಕಾರ ಇದ್ದೇ ಇರತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ಹೇಳ್ದೆ ತಾನೆ, ನೀನು ಸ್ಟೇಷನ್ಗೆ ಹೋಗ್ಬೇಕಾದ್ರೇನೆ ಬೇಡ ಅಲ್ಲೆಲ್ಲ ಹೋಗ್ಬೇಡ, ನಾನು ಹೋಗ್ತೀನಿ ಅಂತ. ಬೇಡ ಅಂದ್ರೆ ಮಲ್ಲಿ ಹೋಗ್ತಾಳೆ, ಇಲ್ಲಾಂದ್ರೆ ಆದಿಗೆ ಹೇಳು, ನಾವೆಲ್ಲ ಓಡಾಡ್ತೀವಮ್ಮ. ಯಾಕೆ ನೀನ್ ಇಂಥ ಟೈಮಲ್ಲಿ ಓಡಾಡ್ತೀಯ? ಇಷ್ಟೊಂದೆಲ್ಲ ನೀನು ಓಡಾಡ್ಬೇಡಮ್ಮ. ನೋಡು ಮಗಳೇ, ಗರ್ಭಿಣಿ ಹೆಣ್ಣಿನ ಮನ್ಸು ಯಾವಾಗ್ಲೂ ಸಂತೋಷದಿಂದಿರ್ಬೇಕು. ಆವಾಗ್ಲೇ ಮಗು ಬೆಳವಣಿಗೆ ಕೂಡ ಚೆನ್ನಾಗಿರೋದು. ನೀನ್ ಮನ್ಸಲ್ಲಿ ನೋವು ಅನುಭವಿಸ್ತಿದ್ರೆ ನಿನ್ ಮಗು ಬೆಳವಣಿಗೆ ಮೇಲೆ ಪರಿಣಾಮ ಬೀರತ್ತಮ್ಮ. ನೀನು ಶಿವಗಾಮಿಗೆ ಸಹಾಯ ಮಾಡೋದು ತಪ್ಪು ಅಂತ ನಾನು ಹೇಳ್ತಿಲ್ಲ, ಆದ್ರೆ ನಿನ್ ಹೊಟ್ಟೆಲಿರೋ ಮಗು ಬಗ್ಗೆನೂ ನೀನು ಸ್ವಲ್ಪ ಯೋಚನೆ ಮಾಡ್ಬೇಕಲ್ವಾ? ಹೌದು ಅಭಿರಾಮಿ ಮೇಡಮ್, ನಿಮ್ಗೆ ಎಂತ ಬೇಕಾದ್ರೂ ನನ್ನ ಹತ್ರನೇ ಕೇಳಿ, ನಾನು ಎಲ್ಲ ಮಾಡಿ ಕೊಡ್ತೆ. ನಾನು ಈ ಮನೆಗಿಪ್ಪೋದು ಅದಕ್ಕೆ ಅಲ್ದಾ? ಈಗ ಕಣಿ, ನೀವು ಒಬ್ರಲ್ಲ ಇಬ್ರು, ನಿಮ್ಗೀಗ ಬೈಕಿಗಳು ಜಾಸ್ತಿ. ಅಲ್ಲಿಗೆ ಹೊಯ್ಕ, ಅಲ್ಲಿಗೆ ಬರ್ಕ, ಅದ್ ತಿನ್ಕ ಇದ್ ತಿನ್ಕಂತ ಆಸೆ ಆತಿರುತ್ತ. ಅದೆಂತದೇ ಇದ್ರು ನನ್ನ ಹತ್ರ ಹೇಳಿ. ಈಗ ನಿಮ್ಗೆ ಎಂತ ಬೇಕಾ? ಚಕ್ಲಿ, ನಿಪ್ಪಟ್ಟು, ಕೋಡ್ಬಳೆ, ಒಬ್ಬಟ್ಟು, ಲಾಡ್, ಮತ್ತೆ ಹುಳಿ ಮಾವಿನಕಾಯಿ ತಿನ್ಬೇಕನ್ಸುತ್ತಲ್ಲ? ಹಂಗೆ ಇನ್ನೊಂದಿತ್ತ, ಆ ಮೀನ್ ತಿಂದ್ರೆ ಭಾರಿ ಶಾರ್ಪ್ ಇರ್ತ್ರಿ. ನಂತರನೇ ಮಂಡೆ ಅಂದ್ರೆ ಮಂಡೆ ಚುರ್ಕಿರುತ್ತೆ. ತಗೋಬಹುದಾ? ತಿಂದ್ರ್ಯಾ? ನೀವ್ ಹೇಳೋದ್ ಸರಿ ಅತ್ತೆ.
ಅದ್ ನನಗೂ ಅರ್ಥ ಆಗುತ್ತೆ. ನನ್ ದೇಹದ ಆರೋಗ್ಯ, ಮನ್ಸಿನ ಆರೋಗ್ಯದ ಮೇಲೆ ಮಗುವಿನ ಬೆಳವಣಿಗೆ ಇರುತ್ತೆ ಅಂತ ನನಗೂ ಗೊತ್ತು ಅತ್ತೆ. ಸರಿ ಅತ್ತೆ, ಇನ್ ಮುಂದೆ ನನ್ ಮಗು ಮೇಲೆ ಗಮನ ಕೊಡ್ತೀನಿ. ಅಷ್ಟೇ ಮಗಳೇ, ನೀನು ನಿನ್ ಹೊಟ್ಟೆಲಿರೋ ಮಗು ಇಬ್ರು ಆರೋಗ್ಯವಾಗಿರ್ಬೇಕು. ಅದಕ್ಕೆ ಏನ್ ಮಾಡ್ಬೇಕೋ ಅದ್ರ ಬಗ್ಗೆ ಯೋಚನೆ ಮಾಡೋಣ. ಬೇರೆದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೋಬೇಡ, ಸರಿನಾ? ಸರಿ, ಈಗೇನಾದ್ರೂ ತಿಂತೀಯಾ ಅಥವಾ ಜ್ಯೂಸ್ ಏನಾದ್ರೂ ಮಾಡ್ಕೊಂಬರ್ಲಾ? ಯಾವ ಜ್ಯೂಸ್ ಮಾಡ್ಕೋಬೋದೆ? ಮುಸುವೆ ಎಣ್ಣಿನ ಜ್ಯೂಸ್, ಮೈನ ಎಣ್ಣಿನ ಜ್ಯೂಸ್, ಕಿತ್ಲೆ ಎಣ್ಣಿನ ಜ್ಯೂಸ್, ಎಂತ ಬೇಕು ಹೇಳಿ ಪಟ್ಟ ಮಾಡ್ಕೊ ಬಂದ್ ಕೊಡ್ತೆ. ಯಾವ್ದೋ ಒಂದ್ ಮಾಡ್ಕೊಂಡ್ ಬಾ. ಹಂಗಾರೆ ಆಪಲ್ ಜ್ಯೂಸ್ ಮಾಡ್ಕೊ ತಗೋಬತ್ತೆ ಅಕ್ಕ. ಸರಿ ಅಭಿ, ನೋಡು ಎಷ್ಟು ಹೊತ್ತಿಂದ ನಿನ್ಕೊಂಡಿದೀಯಾ. ಇಂಥ ಟೈಮಲ್ಲಿ ಜಾಸ್ತಿ ಹೊತ್ತು ನಿನ್ಕೋಬಾರ್ದಮ್ಮ. ಬಾ ಕೂತ್ಕೋ, ಬಾ. ನೋಡು, ಮಲ್ಲಿ ಜ್ಯೂಸ್ ತಗೊಂಬರ್ತಾಳೆ, ಕುಡ್ಕೊಂಡು ಆರಾಮಾಗಿರು. ಬೇರೆ ಯಾವ ಯೋಚನೆನೂ ಮಾಡ್ಬೇಡ, ಸರಿನಾ? ಏ ಶಿವಗಾಮಿ, ನೀನ್ ಮಾಡಿರೋ ಕೆಲಸದಿಂದ ನಮ್ಮನೆ ಮಾನ ಮರ್ಯಾದೆಯೆಲ್ಲ ಹೋಗ್ತಾ ಇದೆ. ಮೊದ್ಲೆಲ್ಲ MP ಸತ್ಯದೇವ್ ಅವ್ರ ಹೆಂಡತಿ ಅಂತ ನನ್ನನ್ನು ಗುರುತಿಸ್ತಾ ಇದ್ರು ಜನ. ಈಗ ಶಿವಗಾಮಿನ ಇಟ್ಕೊಂಡಿದ್ದಾನಲ್ಲ, ಅವನ್ ಹೆಂಡತಿ ಅಂತ ಮಾತಾಡ್ತಿದ್ದಾರೆ. ನೀನ್ ಹೀಗೆ ಮುಖ ತೋರಿಸ್ಕೊಂಡು ಬೀದಿಲಿ ಓಡಾಡ್ತಾ ಇದ್ರೆ ನಾವು ಹೇಗೆ ಮುಖ ಎತ್ಕೊಂಡು ಬೀದಿಲಿ ಓಡಾಡೋದು? ತಗೋ, ಈ ಬಟ್ಟೆ ಕಟ್ಕೊಂಡು ಇನ್ಮೇಲೆ ಓಡಾಡು. ಏನ್ ಸುಮ್ಮನೆ ನಿಂತಿದೀಯಾ? ಹೇಳೋದು ಅರ್ಥ ಆಗ್ತಿಲ್ಲ ನಿನಗೆ? ನಾನ್ ಹೇಳ್ತಿರೋದು ನಿನಗೆ. ಹೆಸರು ಕೆಟ್ಟ ಮೇಲೂ ರಾಜಾರೋಷವಾಗಿ ಓಡಾಡಿ ಅಭ್ಯಾಸ ಇದೆ ಅಲ್ವಾ ನಿನಗೆ? ನೋಡು, ಮನೆಗೆ ಬಂದಿದ್ನಲ್ಲ ಈಗ, ಅವನು ಕೂಡ ನಿನ್ನ ಗುರ್ತು ಹಿಡ್ದಿದ್ದಾನೆ. ಶಿವಗಾಮಿ ಸತಿದೇವ್ ಅವ್ರ ಮನೇಲೆ ಕೆಲಸ ಮಾಡ್ತಿದ್ದಾಳೆ ಅಂತ ಊರ್ ತುಂಬಾ ಡಂಗೂರ ಹೊಡೆದ್ರೆ ಏನೇ ಮಾಡೋದು? ಇಷ್ಟಾದ್ರೂ ಅವಳನ್ನ ಮನೇಲೇ ಇಟ್ಕೊಂಡಿದ್ದಾರೆ, ಏನೋ ಇರ್ಬೇಕು ಅಂತ ಜನ ಎಲ್ಲ ಅನ್ಕೊಳಲ್ವಾ? ಆವಾಗ ಮಾನ ಮರ್ಯಾದೆ ಹೋಗೋದು ನಮ್ದು, ನಿಂದಲ್ಲ. ನೋಡು, ಇದನ್ನ ಮುಖಕ್ಕೆ ಕಟ್ಕೊಂಡು ಓಡಾಡು, ಅರ್ಥ ಆಯ್ತಾ? ನಾನು ಯಾವ ತಪ್ಪು ಮಾಡಿಲ್ಲ ಅನ್ನೋದು ನಿಮಗೂ ಗೊತ್ತು, ನನಗೂ ಗೊತ್ತು. ಕೋರ್ಟ್ಗೆ ಹೋದ್ರೆ ಸುಳ್ಳು ಕೇಸು ಅಂತ ಪ್ರೂವ್ ಆಗುತ್ತೆ. ಕೇಸ್ ಹಾಕಿರೋ ನಿಮಗೆ ತೊಂದರೆ ಆಗುತ್ತೆ ಅಂತ ಕೇಸ್ ವಾಪಸ್ ತಗೊಂಡ್ರಿ. ಆದ್ರೂ ನನ್ ಮುಖಕ್ಕೆ ಬಟ್ಟೆ ಕಟ್ಕೊಂಡು ಓಡಾಡು ಅಂತ ಹೇಳ್ತಾ ಇದ್ದೀರಲ್ವಾ? ನಿಮ್ ತಲೆಗೆ, ನಿಮ್ ಲಾಜಿಕ್ಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನಿಮ್ ಮಗ ಏನೇನೋ ಮಾಡಬಾರ್ದು ನೀಚ್ ಕೆಲ್ಸಗಳನ್ನೇ ಮಾಡಿದಾನೆ. ಅದೆಲ್ಲ ಮಾಡಿನೇ ಜೈಲ್ಗೆ ಹೋಗಿದ್ದಾನೆ. ನೀವ್ಯಾಕೆ ಇನ್ನ ಮುಖಕ್ಕೆ ಬಟ್ಟೆ ಕಟ್ಕೊಳ್ದೇನೆ ಓಡಾಡ್ತಿದ್ದೀರಾ?